ಹೇ ಗೈಸ್, ಸರ್ಕಾರಿ ಶಾಲೆಗಳ ಬಗ್ಗೆ ಒಂದು ಸೂಪರ್ ಎಕ್ಸೈಟೆಡ್ ಅಪ್ಡೇಟ್ ಇದೆ. ಇನ್ಮೇಲೆ ಪ್ರೈವೇಟ್ ಸ್ಕೂಲ್ಸ್ ತರಾನೇ ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕೂಡ ಫಸ್ಟ್ ಸ್ಟ್ಯಾಂಡರ್ಡ್ ಇಂದಾನೆ ಕಂಪ್ಯೂಟರ್ ಮತ್ತು AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಕಲಿಯಲಿದ್ದಾರೆ. ಎಸ್, ಯು ಹಿಯರ್ಡ್ ಇಟ್ ರೈಟ್. ಶಾಲಾ ಶಿಕ್ಷಣ ಇಲಾಖೆ ಇದಕ್ಕೆ ಅಂತಾನೆ DG ಪ್ರವೇಶ ಅನ್ನುವಂತಹ ಒಂದು ಸ್ಪೆಷಲ್ ಪಠ್ಯ ಪುಸ್ತಕವನ್ನು ರಿಲೀಸ್ ಮಾಡಿದೆ. ಇದರಲ್ಲಿ ಏನೆಲ್ಲ ಇದೆ ಅಂತ ನೋಡೋದಾದ್ರೆ, ಫಸ್ಟ್ ಸ್ಟ್ಯಾಂಡರ್ಡ್ಗೆ ರೋಬೋಟ್ ಪಾಠ ಇರುತ್ತೆ. ಅಂದರೆ ಪುಟ್ಟಿ ಮತ್ತು ರೋಬೋಟ್ ಅನ್ನುವಂತಹ ಲೆಸನ್ ಮೂಲಕ ರೋಬ್ಯಾಟಿಕ್ಸ್ ಬೇಸಿಕ್ಸ್ ಅನ್ನು ಕಲಿಸ್ತಾರೆ. ಎರಡನೇದಾಗಿ ಡಿಜಿಟಲ್ ಗೆಳೆಯರು ಅಂದರೆ ಗ್ಯಾಜೆಟ್ಸ್ ಹೇಗೆ ಆನ್ ಮಾಡೋದು, ಆಫ್ ಮಾಡೋದು, ಟಚ್ ಮತ್ತು ವಾಯ್ಸ್ ಇಂದ ಸ್ಮಾರ್ಟ್ ಡಿವೈಸ್ ಹೇಗೆ ವರ್ಕ್ ಆಗುತ್ತೆ ಅನ್ನುವಂತಹ ಇಂಟ್ರೆಸ್ಟಿಂಗ್ ವಿಷಯಗಳಿರುತ್ತೆ. ಇನ್ನೊಂದು ಡಿಜಿಟಲ್ ಸೇಫ್ಟಿ ಅಂದರೆ ಗ್ಯಾಜೆಟ್ಸ್ ಬಳಸುವಾಗ ಪೋಸ್ಚರ್ ಹೇಗಿರಬೇಕು, ಕರೆಂಟ್ ವೈರ್ ಮತ್ತು ಪ್ಲಗ್ಗಳ ವಿಷಯದಲ್ಲಿ ಹೇಗೆ ಸೇಫ್ ಆಗಿರಬೇಕು ಅನ್ನೋದನ್ನು ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೂ ಅರ್ಥ ಆಗೋ ಹಾಗೆ ಡಿಸೈನ್ ಮಾಡಿದ್ದಾರೆ. ಒನ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ NCERT ಈ ಡಿಜಿಟಲ್ ಶಿಕ್ಷಣನ ಬೇರೆ ಸಬ್ಜೆಕ್ಟ್ಸ್ ಜೊತೆ ಮಿಕ್ಸ್ ಮಾಡಿದೆ. ಆದರೆ ನಮ್ಮ DSERT ಇದಕ್ಕಾಗಿಯೇ ಸಪರೇಟ್ ಬುಕ್ ರೆಡಿ ಮಾಡಿ ನೆಕ್ಸ್ಟ್ ಲೆವೆಲ್ ಇಂಪಾರ್ಟೆನ್ಸ್ ಅನ್ನು ಕೊಟ್ಟಿದೆ. ಇನ್ಮೇಲೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಕೂಡ ಟೆಕ್ನಾಲಜಿಯಲ್ಲಿ ಸಖತ್ ಸ್ಮಾರ್ಟ್ ಆಗೋದು ಗ್ಯಾರಂಟಿ. ವಾಟ್ ಡು ಯು ಥಿಂಕ್ ಅಬೌಟ್ ದಿಸ್ ಮೂವ್? ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. ಇಲ್ಲಿ ಕೇಳಿ ಫ್ರೆಂಡ್ಸ್, ಕರ್ನಾಟಕ ಸರ್ಕಾರಿ ಡಿಗ್ರಿ ಕಾಲೇಜುಗಳಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಆಗೋಕೆ ಕಾಯ್ತಿದ್ದವರಿಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಕಾಲೇಜು ಶಿಕ್ಷಣ ಇಲಾಖೆ 2026-27ನೇ ಸಾಲಿನ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆಯ ರಿವೈಸ್ಡ್ ಶೆಡ್ಯೂಲ್ ಈಗ ರಿಲೀಸ್ ಮಾಡಲಾಗಿದೆ. ಅಪ್ಲೈಯನ್ನು ಮಾಡೋಕೆ ಲಾಸ್ಟ್ ಡೇಟ್ ಬಂದು ಜುಲೈ 18 ಆಗಿರುತ್ತೆ. ಪ್ರೊವಿಷನಲ್ ಮೆರಿಟ್ ಲಿಸ್ಟ್ ಬಂದು ಜುಲೈ 19ರಂದು ಅನೌನ್ಸ್ ಮಾಡಲಾಗುತ್ತೆ. ನಿಮ್ಮ ಅಪ್ಲಿಕೇಶನ್ನಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಸರಿಪಡಿಸಿಕೊಳ್ಳಲು ಜುಲೈ 19ರಿಂದ 22ರವರೆಗೆ ಟೈಮ್ ಇರುತ್ತೆ. ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಬೋಧನಾ ಕಾರ್ಯಭಾರದ ವಿವರ ಜುಲೈ 25ಕ್ಕೆ ಸಿಗುತ್ತೆ. ಕೌನ್ಸಲಿಂಗ್ ಮೆರಿಟ್ ಲಿಸ್ಟ್ ಬಂದು ಜುಲೈ 26ಕ್ಕೆ ಪಬ್ಲಿಷ್ ಮಾಡ್ತಾರೆ. ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬಗ್ಗೆ ನೋಡಿದರೆ ಅಂತಿಮವಾಗಿ ಜುಲೈ 28ರಂದು ಕಾಲೇಜು ಅಲಾಟ್ಮೆಂಟ್ ಲಿಸ್ಟ್ ಹೊರಬೀಳಲಿದೆ. ಇಂಟ್ರೆಸ್ಟ್ ಇರೋರು ತಡ ಮಾಡದೆ ಇಲಾಖೆಯ ಅಫಿಷಿಯಲ್ ವೆಬ್ಸೈಟ್ ಆಗಿರುವಂತಹ dce.karnataka.government.in ವಿಸಿಟ್ ಮಾಡಿ ಆನ್ಲೈನ್ನಲ್ಲಿ ಅಪ್ಲೈನ ಮಾಡಿ. ಡೋಂಟ್ ಮಿಸ್ ದಿಸ್ ಚಾನ್ಸ್. ನಿಮ್ಮ ಟೀಚಿಂಗ್ ಪ್ರೊಫೆಷನ್ ಕನಸಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಆಲ್ ದ ಬೆಸ್ಟ್.